ನಾವ ಹುಟ್ಟಾಕಿವಿ, ನಾವ ಗುತ್ತಿಗೆ ತಗೊಂಡಿವ ಬಿಂಬಿಸ್ತಾರ. ಹಂಗಾರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಬಹುತ್ವವುಳ್ಳಂತ ಭಾರತ ದೇಶದೊಳಗ 30 ದೇವತೆಗಳನ್ನ ಸೃಷ್ಟಿ ಮಾಡಿದ್ರಿ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು, 30 ದೇವತೆಗಳನ್ನ ಸೃಷ್ಟಿ ಮಾಡಿದ್ರಿ. 1930, 35, 40 ದಶಕದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೆದ ಸಂದರ್ಭದೊಳಗ ಈ ದೇಶದಲ್ಲಿ ದೇವತೆಗಳ ಸಂಖ್ಯೆ ಹೆಚ್ಚಿತ್ತು, ಜನಸಂಖ್ಯೆ 30 ಕೋಟಿ ಇತ್ತು. ಒಬ್ಬ ದೇವರು ಬಂದು ನಮ್ಮ ಹಣೆ ಬರಕ ಸ್ವಾತಂತ್ರ್ಯವನ್ನು ನಮಗೆ ಕೊಡ್ಲಿಲ್ಲ. ನೆನಪಿಟ್ಟುಕೊಳ್ರಿ. ಬಹಳಷ್ಟು ದೇವರುಗಳು ಗುಡಿಯಾಗ ಕುಂತು ಈ ರೋಗ ಬಂದ ಮೇಲೆ ಅಂಕುರ ದೇವರ ಕಿಮ್ಮತ್ ಏಟೈತೆ ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ. ಇನ್ನು ಇದ್ರ ಬಗ್ಗೆ ನಾವು ಮಾತಾಡುವಂತ ಅವಶ್ಯಕತೆನೇ ಇಲ್ಲ. ಮುಟ್ಟಬೇಡ್ರಿ ನಮ್ಮನ್ನ. ನಮ್ಮಲ್ಲಿ ತುಕಡೋಜಿ ಮಹಾರಾಜ್ ಹೇಳ್ತಾನ, ನಿಟ್ಟೀಚೆ ದೇಕ ಕೇಲ ಪಾನೀಚೆ ಬೈ ಆಲ ಅಂತ ನೋಡ್ರಿ. ಮಣ್ಣಿನ ದೇವ್ರು ಮಾಡಿ ನೀರು ತಗೊಂಡು ಹೋದ್ರೆ ನಮ್ಮಂತಕ್ಕೆ ನೀರು ತರಬೇಡ್ರಿ, ನಾವು ಕರಿ ಹೋಗಿವ ಅಂತ ಆಳಕತ್ತು ಅಂತ. ನಿಟ್ಟೀಚೆ ದೇಕ ಕೇಲ ಪಾನೀಚೆ ಬೈ ಆಲ, ಲಕಡೀಚೆ ದೇಕ ಕೇಲ ಕೀಟಾಚೆ ಬೈ ಆಲ. ಕಟಗಿ ದೇವ್ರನ್ನ ಮಾಡಿದ್ರಂತ. ಕಟಗಿ ದೇವ್ರು ಮಾಡಿ ಚೊಲೋತ್ನಂಗ ದ್ಯಾಮವ್ನು ಮಾಡಿ ಬ್ಯೂಟಿ ಪಾರ್ಲರ್ಗೆ ಹಾಕಿ ಚೊಲೋತ್ನಂಗ ಆಕಿಗೆಲ್ಲ ಬಣ್ಣ ಗಿಣ್ಣ ಹೊಡೆದು ಗದ್ದಿಗೆ ಗೊಳಿಸಿ ದೊಡ್ಡ ಜಾತ್ರೆ ಮಾಡಿ ಇನ್ನೇನು ಗದ್ದಿಗೆ ಗಿಡಕ್ಕೆ ಹೋದ್ರಂತ ಆಕಿನೂ ಹಾಳಕತ್ಲಂತ. 3 ವರ್ಷಕ್ಕೊಮ್ಮೆ ನಾನು ಜಾತ್ರೆ ಮಾಡ್ರಿ, ಇಲ್ಲ ಸಣ್ಣಗ ಹುಳ ಬಂದನ ಕಿವ್ಯಾಗ ಹೋಗಿ ನನ್ನ ಮೂಗಿನ್ಯಾಗ ಹೋಗಿ ಕೊರಿತಾವ್ ಅಂತೇಳಿ. ಅದಕ್ಕೆ ಅಂತಾರ ನೋಡ್ರಿ, 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಈ ದ್ಯಾಮವ್ರ ಜಾತ್ರೆ ಮಾಡ್ತಾರೆ. ವರ್ಷ ಮಾಡೋದಿಲ್ಲ. ಒಮ್ಮೆ ದ್ಯಾಮವ್ರ ಜಾತ್ರೆ ಮಾಡಿದ್ರಂದ್ರೆ 30 ವರ್ಷ ಊರಿಗೆ ಎಳಗಿನ ಆಗೋದಿಲ್ಲ. ತೊಳ್ಕೊಂಡು ಹೋಗ್ಬಿಟ್ಟಿರ್ತೈತೆ ಅಷ್ಟು ರೊಕ್ಕ. ಆ ಪರಿ ಅನಾಹುತ. ಅದಕ್ಕೆ ನಮ್ಮಲ್ಲಿ ಇವತ್ತು ಹಳ್ಳಿಯಾಗ ಹೇಳ್ತಾರ, ಮನುಷ್ಯಾಗ ಸೊಕ್ಕ ಬಂದ್ರೆ ಇಲೆಕ್ಷನ್ಗೆ ನಿಂದಿರ್ಸ್ಬೇಕಂತ, ಊರಿಗೆ ಸೊಕ್ಕ ಬಂದ್ರೆ ದ್ಯಾಮವ್ವನ ಜಾತ್ರೆ ಮಾಡಿಸ್ಬೇಕಂತ. ಅಂದ್ರೆ ಅಷ್ಟು ಕಷ್ಟ ದ್ಯಾಮವ್ವನ ಜಾತ್ರೆ. ಆ ಪರಿ ಖರ್ಚಾಕತ್ತೆ ಅದಕ್ಕೆ ನೋಡ್ರಿ. ಅಂತ ದೇವ್ರು ಕಟಗಿ ದೇವ್ರನ್ನು ಅಳಾಕತ್ತು ಅಂತ. ಮತ್ತೆ ಇನ್ನೆಲ್ಲರೂ ಊರಾಗಿನ ಹಿರಿಯರು ಕೂಡಿದ್ರಂತ. ಮತ್ತೆ ಈ ದೇವ್ರು ಹಿಂಗಾದ್ವು, ಈ ದೇವ್ರು ಹಿಂಗಾದ್ವು. ಇನ್ನು ನೀರ್ ಹಾಕಿದ್ರೆ ಕರಗಬಾರದ್ರು, ಯಾವ ಹುಳನು ಕೊರಿಬಾರ್ದು. ಹಂಗಾರೆ ಏನ್ ಮಾಡೋನು, ಎಲ್ಲರೂ ಒಟ್ಟು ಬಂಗಾರ ಕೂಡಿಸ್ರಿಪ್ಪ. ಸೋನಾಚೆ ದೇಕ ಕೇಲ ಚೋರಾಚೆ ಬೈ ಆಲ. ಬಂಗಾರದ ದೇವರುಗಳನ್ನ ಮಾಡಿಸಿ ಗದ್ದಿಗೊಳಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಅವು ಅಂದುವಂತ ಹಂಗ ಹೋಗ್ಬೇಡ್ರಿ, ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಟೋರಿ, ಯಾರ ಕಾಡ್ರು ಬಂದು ನಮ್ಮನ್ನ ಕದ್ಕೊಂಡು ಹೋಗ್ತಾರ ಅಂದ್ರಂತ. ಹಂಗಾರ ಈ ದೇವರುಗಳನ್ನ ಕಾಯಕ ನಾವಿಡಬೇಕು. ಈ ದೇವ್ರ ಕಟ್ಟಿಗೆ ಹೆದರ್ತಾವ್, ಕಲ್ಲಿಗೆ ಹೆದರ್ತಾವ್, ಮಣ್ಣಿಗೆ ಹೆದರ್ತಾವ್, ಮರಕ್ಕೆ ಹೆದರ್ತಾವ್, ಬೆಂಕಿಗೆ ಹೆದರ್ತಾವ್. ಇವತ್ತು ಈ COVID-19 ಅನ್ನುವಂತ ರೋಗ ಬಂದ್ರೆ ಸಹಿತ ಅವಕ್ಕೂ ಹೆದರ್ತಾವ್. ಅಂದ್ರ ಇವ್ಯಾವ ನಮ್ಮನ್ನು ಕಾಯೋದಿಲ್ಲ. ಮನುಷ್ಯನೊಳಗೆ ವಿಚಾರ ಶಕ್ತಿ ಕಾಯ್ತೈತಿ, ಜ್ಞಾನ ಕಾಯ್ತೈತಿ, ನಮ್ಮ ಅರಿವು ಕಾಯ್ತೈತಿ. ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಬುದ್ಧ ಮಾಡಿದ. ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಬಸವಣ್ಣವರು ಮಾಡಿದ್ರು. ಅದಕ್ಕೆ ಹೇಳ್ತಾನೆ, ಸಕಲೇಶ ಮಾದರಸ ವಿಚಾರದಿಮ್ಮಿಗಿಲು ಸಾಹಿಗಳಿಲ್ಲ ಅಂತ ನೋಡು. ಪ್ರಪಂಚದಲ್ಲಿ ಮನುಷ್ಯನಿಗೆ ಬದುಕಾಕ ವಿಚಾರಗಳನ್ನ ಕೊಡಬೇಕಂತ, ಐಡಿಯಾ ಕೊಡಬೇಕಂತ. ನಮ್ಮಲ್ಲಿ ಐಡಿಯಾಲಜಿ ಇಲ್ಲ, ವಿಚಾರಗಳನ್ನ ಕೊಡ್ಲಿಲ್ಲ. ಬರೀ ಎಡ ಬಾಳ ಕಡಿಮೆ ಅಂದ್ವಿ, ಬಲ ಬಾಳ ಹೆಚ್ಚ ಅಂದ್ವಿ. ಎಡಗೈ ಬಾಳ ಸುಮಾರು ಅಂದ್ವಿ, ಬಲಗೈ ಬಾಳ ಶ್ರೇಷ್ಠ ಅಂದ್ವಿ. ಮತ್ತೆ ಎಡ ಇದ್ದದ್ದು ಇಟ್ಕೊಂಡು ಯಾಕೆ ಕುದುರ್ತೀರಿ? ಒಗದು ಬಿಡ್ರಲ್ಲ ಅವನ್ನ. ಎಡಗೈ ಬಾಳ ಕೆಟ್ಟ ಅಂತಂತಂದ್ರ ಅದ್ರ ಕಬ್ಬು ಕತ್ತರಿಸಿ ಒಗದು ಬಿಡ್ರಿ. ಬಲಗಾಲ ಬಾಳ ಚಲೋ, ಎಡಗಾಲ ಬಾಳ ಕೆಟ್ಟ ಆಗಿತ್ತಂತಂದ್ರೆ ಮತ್ತೆ ಎಡಗಾಲ